ಕೂಲ್ ಆಗಿರು, ಟೆನ್ಷನ್ ತೊಗೊಳಕ್ ಹೋಗಬೇಡ. ಗಾಂಧಾರಿ ವಿದ್ಯೆ ಅಂತೇಳಿ ಬಿಜಾಪುರದಾಗ ಒಬ್ರು ಕಲಿಸ್ತಾರ. ಮೊನ್ನೆ ಸರ್ ಜೊತೆ ಮಾತಾಗೈತಿ, ಇವತ್ತು ಬರ್ತೀನಿ ಅಂದಾರ. ಅವ್ರು ಬಂದ ಕೂಡಲೇ ಏನದ ಡಿಸಿಷನ್ ಮಾಡು, ಟೆನ್ಷನ್ ತೊಗೊಬೇಡ. ಏನಿಲ್ರಿ ಸರ, ನಮ್ಮ ಮಗಳಿಗೆ ಹ್ಯಾಂಡ್ ರೈಟಿಂಗ್ ಎಲ್ಲ ಚಲೋ ಅದಾವ್ರಿ, ಎಲ್ಲಾನು ಚಲೋ ಐತ್ರಿ. ಓದ್ತಾಳ್ಬಿರಿ, ಅದು ಮೈಂಡ್ ಒಳಗ್ ಕುಂದ್ರಲಾಗ್ಯದ್ರಿ. ಅಂದ್ರೆ ಓದಿದ್ದೇನು ನೆನಪಿಲ್ಲ, ಎಲ್ಲಾನು ನಶಿಕ್ನಾಗೂ ಎದ್ದು ಓದ್ತಾಳ್ರಿ. ಆಮೇಲೆ ಈಗ 8th 10th ಟೆನ್ಷನ್ ಜಾಸ್ತಿ ಇರುತ್ತೆ. ಹೀಗಾಗಿ ಚಿಕ್ಕ ಮಗಳು ಅದಾಳ್ರಿ, ಬಾಳ ಅಂದ್ರ ಬಾಳ ಚಾವ್ ಅದಾಳ್ರಿ. ಈ ಕಡೆ ಆ ಕಡೆ ಈ ಕಡೆ ಜಿಗದಾಡುದು, ಬರೀ ಆಟದಾಗ ಜಾಸ್ತಿ ಲಕ್ಷ್ಯ ಐತ್ರಿ. ಬರಿತಾಳ, ಆಕಿನೂ ಎಲ್ಲಾ ಮಾಡ್ತಾಳ್ರಿ, ಬಟ್ ಓದಿದ್ದ ತಲೆಯಾಗ ಕೊಡಲ್ಲ. ಈಗ ನಮ್ ಕಡೆ ಬರುವಂತ ಹೆಚ್ಚು ಮಕ್ಕಳು ಇಂಥವ್ ಇರ್ತಾವ್ರಿ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 75% ಅಬೌವ್ ಇದ್ರ ಅಂದ್ರೆ ಡೈರೆಕ್ಟ್ ಆಗಿ ಅವರಿಗೆ ಮೆಮರಿ ಏಕಲವ್ಯವಿದ್ಯೆ ಅಂತ ಕೊಟ್ಬಿಡ್ತಾರೆ. 100% ಮೆಮರಿ ಏಕಲವ್ಯವಿದ್ಯೆ ಅಂದ್ರೆ ಓದಿದ್ದೆಲ್ಲ ಹೆಂಗ್ ನೆನ್ಪಿಟ್ಕೋಬೇಕು. ಈಗ ಮಕ್ಕಳಿಗೆ ಓದಿದ್ದ ನೆನಪು ಯಾಕೆ ಉಳಿಯಂಗಿಲ್ಲ ಅಂದ್ರೆ, ಒಂದು ಅವ್ರಿಗೆ ಇಂಟ್ರೆಸ್ಟ್ ಬರಂಗಿಲ್ಲ. ಇಂಟ್ರೆಸ್ಟ್ ಯಾಕೆ ಬರಂಗಿಲ್ಲ ಅಂದ್ರೆ ಓದಿದ್ದು ತಿಳಿಯಂಗಿಲ್ಲ. ಈಗ ತಿಳಿಲಿಕ್ಕಂದ್ರೆ ಮಕ್ಕಳಿಗೆ ಎಷ್ಟೇ ಓದಿದ್ರು ಅದು ನೆನಪು ಉಳಿಯಂಗಿಲ್ಲ. ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಅಲ್ಲಿದೆ. ಅದ್ರ ಸಂಬಂಧ ಅವ್ರಿಗೆ ಫೋಕಸ್ ಮಾಡಕ್ ಆಗಂಗಿಲ್ಲ. ಇಂಟ್ರೆಸ್ಟ್ ಬರ್ತಂದ್ರೆ ಫೋಕಸ್ ಆಟೋಮೆಟಿಕಲಿ ಬರ್ತದೆ. ಸೊ ಅದ್ರ ಸಲುವಾಗಿ ಇನ್ ಕೇಸ್ ಮಕ್ಕಳಿಗೆ ಫೋಕಸ್ ಬರ್ಬೇಕಂದ್ರೆ ಮೊದಲು ಗಾಂಧಾರಿ ವಿದ್ಯೆ ಅಳವಡಿಸ್ಬೇಕ್ರಿ. ಅವ್ರಿಗೆ ಒಂದ್ಸಲ ಅವ್ರಿಗೆ ಗಾಂಧಾರಿ ವಿದ್ಯೆ ಕೊಡಿಸ್ಬಿಟ್ರಿ ಅಂದ್ರೆ ಅವ್ರ ಮೈಂಡ್ ಸ್ಟೇಬಲ್ ಆಗ್ತದೆ, ಫೋಕಸ್ ಮಾಡ್ತಾರೆ. ಯಾಕಂದ್ರೆ ಇದ್ರೊಳಗೆ ಋಷಿ ಪ್ರಣೀತ ರಾಜವಿದ್ಯೆಯಿಂದ ಅವ್ರಿಗೆ ಗುರುಮಂಡಲ ದೀಕ್ಷೆ ಕೊಟ್ಟು ಯೋಗ, ತಪ, ಜಪ ಮತ್ತು ಪ್ರಾಣಾಯಾಮ ಈ 4 ಸಂಗಮದಿಂದ ಸಂಯಮ ಸ್ಥಿತಿಗೆ ತಗೊಂಡ್ ಬರ್ತಾರೆ. ಸೊ ನಿಮ್ಮ ಮಗಳಿಗೆ ಹೇಳಿದ್ರೇನು ಈಗ ಅಷ್ಟು ಟೆನ್ಷನ್ ಮಾಡ್ಕೊಂಡು ನಿಂತಾಳಕ್ಕೆ ಪಾಪ. ನಮ್ಮ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗೋದಿದ್ರೆ ಅದ್ರೊಳಗೆ ಆಕೆ ಕಳಿಸ್ಕೊಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಈಗ ಒಬ್ರಿಗಲ್ಲ ಇಬ್ರಿಗಲ್ಲ, ಆಲ್ರೆಡಿ 100 ಸ್ಟೂಡೆಂಟ್ಸ್ ಕಲಿಸಿದ್ದೀವಿ. ಒಂದೊಂದು ವರ್ಷದಲ್ಲಿ ಮುಗಿಸ್ಬೇಕಾದಂತ ಸಿಲೆಬಸ್ನ ಕೇವಲ 1 ತಿಂಗಳಲ್ಲಿ ಮುಗಿಸ್ತಾ ಇದ್ದಾರೆ. ಓಕೆ, ಆಮೇಲೆ ಬರೀ ಮೊಬೈಲ್ ಹಿಡ್ಕೊಂಡು ಕೂಡ್ತಾರೆ ಮಕ್ಕಳು ಅನ್ನೋ ಕಂಪ್ಲೇಂಟ್ ಇರೋರು ಬಂದವರು ಮೊಬೈಲ್ ಬಿಟ್ಟಿದ್ದಾರೆ. ಒಂದ್ ಜಾಗದಲ್ಲಿ ಕೂತ್ಕೊಳ್ಳಲ್ಲ, ಹೇಳಿದ ಮಾತು ಕೇಳಲ್ಲ ಅನ್ನೋರು ಆಲ್ರೆಡಿ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಮಕ್ಕಳು ಕಣ್ಣು ಕೊಟ್ಕೊಂಡು ಆಬ್ಜೆಕ್ಟ್ಸ್ ಐಡೆಂಟಿಫೈ ಮಾಡ್ತಾರೆ, ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡ್ತಾರೆ, ಆಮೇಲೆ ಕಲರ್ಸ್ ಗಳನ್ನ ಹೇಳ್ತಾರೆ, ಶೇಪ್ಸ್ ಗಳನ್ನ ಹೇಳ್ತಾರೆ. ಸೊ 100% ರಿಸಲ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಇರೋದ್ರಿಂದ ಡೆಫಿನೆಟ್ಲಿ ಎಲ್ರಿಗೂ ಪಾಸಿಬಲ್ ಇದೆ. ನೀವು ಒಂದ್ಸಲ ರಿಜಿಸ್ಟರ್ ಮಾಡಿದ್ರೆ ಅವ್ರಿಗೆ ಬರೋವರೆಗೂ ಕಲ್ಸೋ ಜವಾಬ್ದಾರಿ ನಮ್ದು. 1 ಲಕ್ಷ 2 ಲಕ್ಷ ಕೊಟ್ಟು ಸ್ಕೂಲಿಗೆ ಹಚ್ತೀವಿ ಮಕ್ಕಳಿಗೆ. ಅದು ಏನು ಹೋಗಿ ಬರೆಯೋದ್ರಿಂದ ಏನೋ ಆಗಲ್ರಿ, ಅವ್ರ ಮೈಂಡ್ ಒಳಗೆ ಇದ್ರೇನೆ ನೆನಪುಳಿಯೋದು. ಸೊ ಅದರಿಂದ ನೀವು ನಿಮ್ಮ ಮಕ್ಕಳನ್ನ ಆದಷ್ಟು ಭಾಳ ದೂರ ಇಲ್ರಿ, ಬಿಜಾಪುರದಾಗ ಐತಿ. ನಾನು ಪುಣೆಯಿಂದ ನನ್ನ ಮಕ್ಕಳಿಗೆ ಕಳಿಸ್ಕೊಡತ್ತೀನಿ ಅಂದ್ರೆ ನೀವು ಅಲ್ಲಿದಲ್ಲೇ ನಿಮ್ಮ ಮಕ್ಳಿಗೆ ಒಂದ್ಸರಿ ಹೋಗ್ರಿ, ವಿಸಿಟ್ ಕೊಡ್ರಿ, ನೋಡ್ರಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.